ನಮಸ್ಕಾರ. ನಾವೀಗ ಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಜನರ ಜೀವನ ಶೈಲಿ ಮತ್ತು ಅವರ ದಿನನಿತ್ಯದ ಅನುಭವಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಒಂದು ದೂರದ ಹಳ್ಳಿಯಲ್ಲಿ ಜನರ ಜೀವನ ತುಂಬಾ ಸರಳವಾದದ್ದು, ಆದ್ರೆ ಕಷ್ಟಗಳಿಂದ ತುಂಬಿರ್ತದೆ. ಹಳ್ಳಿಯಲ್ಲಿ ರಸ್ತೆಯೇ ಇಲ್ಲ, ಬಸ್ಗಳು ಓಡೋದಿಲ್ಲ. ಏನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಜನರು ಮೈಲುಗಳ ದೂರ ನಡೆದೋಗ್ಬೇಕು. ಮಳೆ ಬಂದ್ರೆ ಹಳ್ಳಿಯ ಕಡೆಗೆ ಯಾರಿಗೂ ಬರಲು ಸಾಧ್ಯವಿಲ್ಲ. ಮಕ್ಕಳಿಗೆ ಓದ್ಲಿಕ್ಕೆ ಆಸೆ ಇದ್ರು ಹಳ್ಳಿ ಶಾಲೆ ದೂರ. ರಸ್ತೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಶಾಲೆಗೆ ಹೋಗೋದು ಇನ್ನೂ ಕಷ್ಟ. ಇದರಿಂದ ಹಲವಾರು ಮಕ್ಕಳು ಮಧ್ಯದಲ್ಲೇ ಓದ್ಬಿಡ್ತಾರೆ. ಇಲ್ಲಿ ಸಣ್ಣದೊಂದು ಪ್ರಯತ್ನ ಮಾಡಿದೀವಿ. ನಮ್ಮ ರೈತರ ಬೆಳೆಗಳನ್ನ ಉಪಯೋಗಿಸ್ಕೊಂಡು ಹೊಸದೊಂದು ರೆಸಿಪಿ ಮಾಡಿದೀವಿ. ಇಲ್ಲಿ ಊಟದ ರುಚಿ ಹೇಗಿದೆ ದಯವಿಟ್ಟು ಹೇಳಿ. ಊಟ ತುಂಬಾ ರುಚಿಯಾಗಿದೆ. ಇಲ್ಲಿ ಅವರು ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿದ್ದಾರೆ. ಧನ್ಯವಾದಗಳು. ಎಷ್ಟು ಚೆನ್ನಾಗಿದೆ ಇದು. ಅದು ತುಂಬಾನೇ ರುಚಿಕರವಾಗಿದೆ. ನನಗೆ ಇದು ಇಷ್ಟ. ಇಂದು ನಾವು ನಿಮ್ಗೆ ವಿಶೇಷವಾದ ಕೊಡುಗೆಯನ್ನ ನೀಡಲು ಬಂದಿದ್ದೀವಿ. ದಯವಿಟ್ಟು ಸ್ವೀಕರಿಸಿ ಮತ್ತು ಸಂತೋಷವಾಗಿರಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಈ ಗ್ರಾಮದ ಜನರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇದು ಒಂದು ಹೊಸ ಅಧ್ಯಾಯದ ಆರಂಭ. ನಮ್ಮ ಸಮುದಾಯದ ಬಾಂಧವ್ಯವನ್ನ ಬಲಪಡಿಸಲು ನಾವು ಒಟ್ಟಾಗಿ ಕೆಲಸ ಮಾಡೋಣ. ನಮಸ್ಕಾರ. ನಿಮ್ಮೆಲ್ಲರ ಮನೆಗಳನ್ನ ನೋಡಲು ನನಗೆ ತುಂಬಾ ಆಸಕ್ತಿ ಇದೆ. ನಿಮ್ಮ ಸುಂದರವಾದ ಮನೆಗಳನ್ನ ನನಗೆ ತೋರಿಸುವಿರಾ? ನಾವು ಈಗಲೇ ಹೊರಡೋಣ. ಡಿನ್ನರ್ ರೆಡಿ. ಗ್ರಾಮದ ಬಡ ಜನರು ಇನ್ನೂ ಮನೆಯ ಹೊರಗಡೆಯಲ್ಲಿರುವ ಮರದ ಚೂಲೆಯನ್ನ ಬಳಸಿ ಅಡಿಗೆ ಮಾಡ್ತಾರೆ. ಬೆಳಿಗ್ಗೆ ಕಾರ್ಮಿಕ ಕೆಲಸಕ್ಕೆ ಹೋಗುವ ಮೊದಲು ಅಮ್ಮ ಕಡ್ಡಿ ಸಂಗ್ರಹಿಸಿ ಚೂಲೆಗೆ ಬೆಂಕಿ ಹಚ್ತಾಳೆ. ಹೊಗೆ ಕಣ್ಣು ಕೆದರಿಸಿದ್ರು ದಿನಸಿ ಊಟದ ಸುವಾಸನೆ ಮನೆಯನ್ನೆಲ್ಲ ತುಂಬುತ್ತದೆ. ಮಳೆಗಾಲದಲ್ಲಿ ಚೂಲೆಗೆ ನೀರು ಬೀಳದಂತೆ ತಂದೆ ತಾತ್ಕಾಲಿಕ ಚಾವಣಿ ಮಾಡ್ತಾನೆ. ಮಕ್ಕಳಿಗೆ ಬೆಂಕಿಯ ಬೆಳಕಿನಲ್ಲಿ ಊಟ ಸಿದ್ಧವಾಗುವ ದೃಶ್ಯವೇ ಸಂತೋಷ. ಡಿನ್ನರ್ಸ್ ರೆಡಿ. ಸರಳ ಅನ್ನಡ್ ಸಾರಿದ್ರು ಅವರ ಜೀವನದ ಹೊಟ್ಟೆ ಬಾಧೆ, ಸಂಕಷ್ಟಗಳು, ಕುಟುಂಬದ ಪ್ರೀತಿ ಒಟ್ಟಿಗೆ ಬೆರೆತು ಬಾಳಿನ ಮೌಲ್ಯವನ್ನ ಕಲಿಸ್ತವೆ. ಮನೆ ಒಂದು ಕೊಠಡಿಯಷ್ಟೇ ಇದ್ರೂ ಒಳಗೆ ತುಂಬಾ ನೀಟ್ ಮತ್ತು ಕ್ಲೀನ್ ಆಗಿರ್ತಿತ್ತು. ಗೋಡೆಗಳನ್ನ ಸಣ್ಣ ಚಿತ್ರಗಳಿಂದ ಅಲಂಕರಿಸಿದ್ರು. ಒಂದು ಕಡೆ 3 ಹಾಸಿಗೆಗಳನ್ನ ಸರಿಯಾಗಿ ಹಾಸಿ ಇಡಲಾಗಿತ್ತು. ಅಮ್ಮ, ಅಪ್ಪ, ಮಕ್ಕಳು ಎಲ್ಲರೂ ಅಲ್ಲಿ ನಿದ್ದೆ ಮಾಡ್ತಾ ಇದ್ರು. ಮಧ್ಯದಲ್ಲಿ ಒಂದು ಮರದ ಮಂಚ, ಅದರ ಮೇಲೆ ಬಟ್ಟೆ ಮಡಚುವ ಚೀಲ, ಮೂಲೆ ಬಳಿ ಮಣ್ಣಿನ ಕುಡಿಕೆ, ದೀಪ, ಹಳೆಯ ರೇಡಿಯೋ. ಹಣ ಕಡಿಮೆ ಇದ್ರೂ ಮನೆಯಲ್ಲಿ ಇರುವ ಆರೈಕೆ ಮತ್ತು ಶ್ರದ್ಧೆ ಎಲ್ಲರ ಮನಸೆಳೆತಾ ಇತ್ತು. ಆ ಸರಳ ಮನೆಯಲ್ಲಿ ಸಂತೋಷ, ಒಬ್ಬರ ಮೇಲೊಬ್ಬರಿಗೆ ಇರುವ ಪ್ರೀತಿ ಮಾತ್ರ ದೊಡ್ಡದು. ಎಲ್ಲರಿಗೂ ಧನ್ಯವಾದಗಳು ನನ್ನನ್ನ ಬೆಂಬಲಿಸಿದ್ದಕ್ಕಾಗಿ ಮತ್ತು ಸ್ವಾಗತ. ಆಶಿಸ್ತೇವೆ ನೀವು ಶೀಘ್ರದಲ್ಲೇ ಮತ್ತೆ ಬರ್ತೀರಿ.